ಅಧ್ಯಾಯ 46. ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಮತ್ತೊಬ್ಬ ಕವಿಯು ಶ್ರೀಗುರು ಕೃಪೆಗೆ ಪಾತ್ರನಾದ ಪ್ರಸಂಗವನ್ನು ತಿಳಿಸಿದರು. ಶ್ರೀಗುರುಗಳ ಮಹಿಮೆ ಹರಡಿದಂತೆಲ್ಲ ಭಕ್ತವೃಂದ ಗುರುದರ್ಶನಕ್ಕಾಗಿ ಬರುವುದು ಹೆಚ್ಚಾಯಿತು. ಕೆಲವರು ಭಕ್ತರು ಶ್ರೀಗುರುಗಳನ್ನು ತಮ್ಮ ಊರುಗಳಿಗೆ ಕರೆದೊಯ್ದು ಷೋಡಶೋಪಚಾರ ಮಾಡುವುದನ್ನು ಪ್ರಾರಂಭಿಸಿದರು. ಹಿಪ್ಪರಿಗೆ ಎಂಬ ಗ್ರಾಮದ ಜನರು ಶ್ರೀಗುರುಗಳನ್ನು ತಮ್ಮ ಊರಿಗೆ ಕರೆದೊಯ್ದರು. ಹಿಪ್ಪರಿಗೆ ಗ್ರಾಮದಲ್ಲಿ ಕಲ್ಮೇಶ್ವರ ದೇವಾಲಯವಿತ್ತು. ಹಿಪ್ಪರಿಗೆ ಗ್ರಾಮಸ್ಥರು ಕಲ್ಮೇಶ್ವರನಲ್ಲಿ ವಿಶೇಷ ಭಕ್ತಿ ಇಟ್ಟಿದ್ದರು. ನರಹರಿ ಎಂಬ ಬ್ರಾಹ್ಮಣನೊಬ್ಬನು ಪ್ರತಿದಿನವೂ ಕಲ್ಪೇಶ್ವರನನ್ನು ಪೂಜಿಸಿ ಹೊಸ ಪದ್ಯಗಳನ್ನು ರಚಿಸಿ ಕಲ್ಪೇಶ್ವರನಿಗೆ ಅರ್ಪಿಸುತ್ತಿದ್ದನು. ಜನರಿಗೆ ನರಹರಿಯಲ್ಲೂ ವಿಶೇಷ ಗೌರವವಿದ್ದಿತು. ನರಹರಿಯು ಕಲ್ಪೇಶ್ವರನನ್ನು ಬಿಟ್ಟು ಬೇರೆಯವರನ್ನು ಕುರಿತು ತಾನು ಕಾವ್ಯ ರಚಿಸುವುದಿಲ್ಲವೆಂದು ಪ್ರತಿಜ್ಞೆಯನ್ನೂ ಮಾಡಿದ್ದನು. ಆ ಗ್ರಾಮಕ್ಕೆ ಶ್ರೀಗುರುಗಳು ಹೋದ ಕೂಡಲೇ ಆ ಗ್ರಾಮದ ಜನರೆಲ್ಲರೂ ಗುರುಗಳನ್ನು ದರ್ಶಿಸಿ ಪುನೀತರಾದರು. ಆದರೆ ನರಹರಿ ಮಾತ್ರ ಗುರುಗಳನ್ನು ನೋಡಲು ಬರಲೇ ಇಲ್ಲ. ಜನರು ಆತನನ್ನು ಕಂಡು ಗುರುಗಳ ಬಗ್ಗೆ ಕಾವ್ಯವನ್ನು ರಚಿಸುವಂತೆ ಕೇಳಿದಾಗ ಅವನು ಸಾಧ್ಯವಿಲ್ಲವೆಂದು ಹೇಳಿಬಿಟ್ಟನು. ಆ ದಿನ ನರಹರಿಯು ಕಲ್ಪೇಶ್ವರನ ಪೂಜೆಗೆ ಕುಳಿತನು. ಅವನು ಕ್ಷಣದಲ್ಲಿ ನಿದ್ರೆಯಲ್ಲಿ ತೇಲಿ ಹೋದನು. ಅವನ ಕಣ್ಣು ರೆಪ್ಪೆಗಳು ಕನಸೊಂದನ್ನು ಕಂಡವು. ಕಲ್ಪೇಶ್ವರನ ಲಿಂಗದ ಮೇಲೆ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳು ಕುಳಿತಿರುವಂತೆಯೂ ಅವನು ಅವರನ್ನು ಪೂಜಿಸಿ ಸಂತೋಷಗೊಂಡಂತೆಯೂ ಕನಸು ಕಂಡನು. ಶ್ರೀಗುರುಗಳೇ ತನ್ನ ಕಲ್ಪೇಶ್ವರನೆಂದು ತಿಳಿದನು. ತಾನು ನಿಂದಿಸಿದಾತ ಅವತಾರ ಪುರುಷ ಎಂದು ತಿಳಿದು ಪಶ್ಚಾತ್ತಾಪಪಟ್ಟು ಶ್ರೀಗುರುಗಳು ಇದ್ದಲ್ಲಿಗೆ ಓಡಿದನು. ಹೇ ಗುರುದೇವ, ನನ್ನನ್ನು ಮನ್ನಿಸಿರಿ, ಕೃಪೆಯಿಟ್ಟು ನನ್ನನ್ನು ಮನ್ನಿಸಿ ಉದ್ಧರಿಸಿರಿ ಎಂದು ಅವರ ಪಾದಗಳಿಗೆ ನಮಸ್ಕರಿಸಿದನು. ಶ್ರೀಗುರುಗಳು ನರಹರಿಯನ್ನು ಕುರಿತು, ನೀನು ಕಲ್ಪೇಶ್ವರನನ್ನು ಬಿಟ್ಟು ಅನ್ಯರನ್ನು ಪೂಜಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆಯಲ್ಲವೇ? ಆದರೆ ಈಗ ನೀನು ನಮಗೆ ನಮಸ್ಕಾರ ಮಾಡುತ್ತಿರುವುದೇಕೆ ಎಂದು ಕೇಳಿದರು. ನರಹರಿಯು, ಗುರುದೇವ, ನನ್ನ ಕಲ್ಪೇಶ್ವರ ಲಿಂಗದ ಮೇಲೆ ನೀವು ಇದ್ದದ್ದನ್ನು ಕಂಡೆ. ನೀವೇ ನನ್ನ ಕಲ್ಪೇಶ್ವರ ಎಂದು ನಂಬಿರುವೆ. ನನ್ನ ಅಪರಾಧವನ್ನು ಮನ್ನಿಸಿರಿ ಎಂದು ಪ್ರಾರ್ಥಿಸಿದನು. ಆಗ ಶ್ರೀಗುರುಗಳು, ನರಹರಿ, ನೀನು ಇನ್ನು ಮುಂದೆ ನಮ್ಮ ಶಿಷ್ಯನು. ನೀನು ಕಲ್ಪೇಶ್ವರನನ್ನು ಪೂಜಿಸುತ್ತಾ ಇಲ್ಲಿಯೇ ಇರು ಎಂದರು. ನರಹರಿಯು ತನ್ನ ಹಠ ಬಿಡದೆ ಶ್ರೀಗುರುಗಳೊಂದಿಗೆ ಗಾಣಗಾಪುರಕ್ಕೆ ಬಂದು ಶ್ರೀಗುರುಗಳ ಸೇವೆ ಮಾಡುತ್ತಾ ಅವರ ಮಹಿಮೆಯ ವರ್ಣನಾ ಕಾವ್ಯ ರಚಿಸುತ್ತಾ ಅಲ್ಲಿಯೇ ನಿಂತದ್ದನ್ನು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ನಿರೂಪಿಸಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 46ನೇ ಅಧ್ಯಾಯವು ಸಂಪೂರ್ಣವಾಯಿತು.